ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಬನ್ನಿ, ನಂದು ಬೆಳಗ್ಗೆಯಿಂದ ಏನೇನು ರುಟೀನು ಮತ್ತು ಹೇಗೆ ನನ್ನ ಈ ದಿನ ಕಳೆಯುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗೋದಿದೆ. ಸಂಜೆ ನಮ್ಮ ಹಳೆ ಮನೆ ಹತ್ರ ಇರೋರು ಒಬ್ಬರು ಬರ್ತಿದ್ದಾರೆ. ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬರಬೇಕಾಗಿದೆ. ಬನ್ನಿ, ಅಲ್ಲೂ ಹೋಗಿ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಮತ್ತು ಅದಕ್ಕೂ ಮುಂಚೆ ನಾನು ಏನೇನು ಮಾಡಿದೆ ಬೆಳಗ್ಗೆಯಿಂದ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ನೋಡಿ ಬನ್ನಿ. ನಾನು ಡೈಲಿ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆಯೆಲ್ಲ ನೀಟ್ ಮಾಡ್ಕೊತೀನಿ ಮತ್ತು ತಿಂಡಿ ಮಾಡ್ಕೊತೀನಿ. ಅದಾದಮೇಲೆ ಇವತ್ತು ಮಧ್ಯಾಹ್ನ ಮೇಲೆ ಪೂಜೆ ಮಾಡಿದ್ದೆ, ಅದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನೀವು ನೋಡ್ಬೋದು, ಪೂಜೆನೂ ಸಹ ಮುಗ್ದಿದೆ. ಶುಕ್ರವಾರ ಅಲ್ಲ, ಅಡುಗೆ ಮನೆ ಕೆಲಸ ಕೂಡ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೆ ಕೆಲಸ ಕೂಡ ಮುಗಿಸ್ಕೊತಾ ಇದ್ದೀನಿ. ನಾನು ಜಾಸ್ತಿ ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ. ಅಡುಗೆ ಮಾಡೋದಾಗಲಿ, ಕ್ಲೀನ್ ಮಾಡೋದಾಗಲಿ. ನನಗೆ ಅಡುಗೆ ಮನೆ ಅಂತೂ ನೀಟಾಗಿರಬೇಕು. ಆಮೇಲೆ ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಮೆಸ್ಸಿಯಾಗಿತ್ತು. ಅದಕ್ಕೋಸ್ಕರ ಎಲ್ಲನೂ ಎತ್ತಿಟ್ಟು ಪಾತ್ರೆ ತೊಳೆಯೋಕ್ಕೆ ಅಂತ ಹಾಕ್ತೆ ಪಾತ್ರೆಗಳ್ನ. ಮತ್ತು ನಾನು ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ನೋಡ್ಬೋದು ನೀವೇ ಪಾತ್ರೆ ಎಷ್ಟಿದೆ ಅಂತ. ಯಪ್ಪ, ಈ ಪಾತ್ರೆಗಳು ತೊಳೆಯೋಷ್ಟೊತ್ತಿಗಂತೂ ಸಾಕಾಗೋಯಿತು. ಕೊನೆಗೂ ಫೈನಲ್ ತೊಳೆದು ಇಟ್ಟಾಯಿತು. ನೋಡ್ಬೋದು ನೀವೇ ಫೈನಲಾಗಿ ಅಡುಗೆ ಮನೆ ಎಷ್ಟು ಚೆನ್ನಾಗಿ ನೀಟ್ ಮಾಡಿದ್ದೀನಿ ಅಂತ. ಇನ್ನೂ ಅರೇಂಜ್ ಮಾಡಿಲ್ಲ, ಮಾಡ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನೀವೇ ನೋಡ್ಬೋದು. ನೋಡಿ, ನನ್ನ ಮಗಳು ಹೊರಗಡೆ ಬಿಟ್ಟಿದ ತಕ್ಷಣ ಎಷ್ಟು ಖುಷಿಯಾಗಿ ಓಡೋಗ್ತಾ ಇದ್ದಾಳೆ ಅಂತ. ಎಲ್ಲ ಮಕ್ಳಿಗೂ ಇಷ್ಟ ಅನಿಸುತ್ತೆ. ಹೊರಗಡೆ ಬಿಟ್ಟಿದ ತಕ್ಷಣ ಏನೋ ಬೋನಿಂದ ಅಕ್ಕಿನ ಈಚೆ ಬಿಟ್ಟಂಗೆ ಆಗುತ್ತೆ ಅನಿಸುತ್ತೆ. ಹಾಗೆ ನಾವು ಮುಂದೆ ನಡ್ಕೊತಾ ಹೋದೋ. ಅಲ್ಲಿಂದ ನಾವು ಮುಂದೆ ಬಸ್ ಸ್ಟ್ಯಾಂಡ್ಗೆ ಹೋದೋ. ಅಲ್ಲಿ ನಮ್ಮ ಫ್ರೆಂಡ್ ಬಂದು ಕಾಯ್ಕೊಂಡು ನಿಂತಿದ್ರು. ಅಲ್ಲಿಂದ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದು. ನೋಡ್ಬೋದು ನೀವೇ ಮಕ್ಕಳು ರೋಡಲ್ಲಿ ಹೆಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಾನು ಅದಕ್ಕೋಸ್ಕರ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಫ್ರೀ ಇರೋ ಏರಿಯಾದಲ್ಲಿ ನೋಡ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ. ನೋಡ್ಬೋದು ನೀವು, ದೇವಸ್ಥಾನ ಬಂತು. ಇದೇ ನಾವು ಬರಬೇಕು ಅಂತಿದ್ದೋ ದೇವಸ್ಥಾನ. ಒಂದು ಆಂಜನೇಯನ ದೇವಸ್ಥಾನ, ಒಂದು ಮಹಾದೇವಮ್ಮ ಟೆಂಪಲ್ ಅಂತ ಹೆಸರು. ಆ ದೇವಸ್ಥಾನಕ್ಕೆ ಹೋದರೆ ಏನೋ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನನ್ನ ಫ್ರೆಂಡು ಕರ್ಕೊಂಡು ಹೋದರು. ಸೊ ಆ ಥರನೇ ಪಾಸಿಟಿವ್ ಎನರ್ಜಿ ಬಂತು. ಮತ್ತು ಪಕ್ಕದಲ್ಲೇ ನಾವು ಹೋಗೋ ದಾರಿಯಲ್ಲಿ ಒಂದು ನಾಯಿ ನೋಡ್ದು. ತುಂಬ ಚೆನ್ನಾಗಿತ್ತು ನಾಯಿ. ಅದನ್ನ ನೋಡ್ಕೊತ ನಾವು ದೇವಸ್ಥಾನ ಹತ್ರ ಹೋದೋ. ದೇವಸ್ಥಾನ ಹತ್ರ ಸ್ಲೀಪರ್ ಬಿಟ್ಟು ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಬೇಡ್ಕೊಂಡು ಎಲ್ಲ ಸಿದ್ಧಿಕಾರಿ ಆಗಲಿ ಅಂತ. ನೋಡ್ಬೋದು ನನ್ನ ಮಗಳು ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತಾಳೆ ಅಂತ. ಅವಳಿಗೆ ದೇವ್ರ ಭಕ್ತಿ ಅಂತೂ ತುಂಬ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಬೇಗ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.